ನಮಸ್ಕಾರ, ನಾನು ಡಾಕ್ಟರ್ ನವ್ಯಶ್ರೀ, ಮಾಮ್ಟ್ರಿ IVF ಆ್ಯಂಡ್ ಜೆನೆಟಿಕ್ಸ್. ಇವತ್ತು PCOD ಬಗ್ಗೆ ಮಾತಾಡೋಣ. ತುಂಬ ಜನಕ್ಕೆ ಈಗ PCOD ತೊಂದರೆ ಇಟ್ಕೊಂಡು ಬರ್ತಾರೆ. ಅವ್ರದ್ದು ಫಸ್ಟ್ ಡೌಟ್ ಏನು ಅಂದರೆ, PCOD ಇದ್ದರೆ ಪ್ರೆಗ್ನೆನ್ಸಿ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ಆದರೆ PCODಯಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಇರೋದು, ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಒಂದು ಮೊಟ್ಟೆ ಮತ್ತು ಒಂದು ಸ್ಪರ್ಮ್ ಬೇಕು. ಸೊ ಮೊಟ್ಟೆ ಇಲ್ಲದೆ ಅಂತೂ ಪ್ರೆಗ್ನೆನ್ಸಿ ಆಗಲ್ಲ. ನ್ಯಾಚುರಲ್ ಆಗಿ ಮೊಟ್ಟೆ ಪ್ರತಿ ತಿಂಗಳು ದೊಡ್ಡದಾಗಿ ಹೊಡೆಯುತ್ತೆ, ಅದು ಓವ್ಯುಲೇಷನ್ ಅಂತ ಹೇಳ್ತೀವಿ. PCOD ತೊಂದರೆ ಇರೋರಲ್ಲಿ ಓವ್ಯುಲೇಷನ್ ಆಗಲ್ಲ. ಸೊ ಈ ಓವ್ಯುಲೇಷನ್ ಮಾಡಿಸೋದಕ್ಕೆ ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗತ್ತೆ. ಅದು ಟ್ಯಾಬ್ಲೆಟ್ಸ್ ಮುಖಾಂತರನಾದರೂ ಕೊಡ್ಬೋದು, ಇಲ್ಲ ಇಂಜೆಕ್ಷನ್ಸ್ ಮುಖಾಂತರನಾದರೂ ನಾವು ಓವ್ಯುಲೇಷನ್ ಆಗುವ ಹಾಗೆ ಮಾಡ್ಬೋದು. ಆದರೆ PCOD ಇದ್ದರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಸಾಧ್ಯ. ಥ್ಯಾಂಕ್ ಯು.